is a vibrant tapestry of cultural performances, achievements, and celebrations that reflects the holistic development of our school nurture. Let's nourish the occasion and make it a blockbuster. S.N. Manjunath sir. Khalil Ahmad sir. Nagraj sir, member of Jnana Vijnana Samiti. Surendra sir, member of ಕಲೆಯನ್ನ ಆ ಒಂದು ನಮ್ಮ ಭಾರತದ ಒಂದು ಸಂಸ್ಕೃತಿ ಏನಿದೆ, ಕಲೆ ಏನಿದೆ, ಅದನ್ನ ಉಳಿಸಿ ಬೆಳೆಸೋದ್ರ ಜೊತೆಗೆ ಮಕ್ಕಳಲ್ಲಿ ಒಂದು ಉತ್ತಮವಾಗಿರ್ತಕ್ಕಂಥ ಸಾಮಾಜಿಕ ಬಾಂಧವ್ಯ ಜೊತೆಗೆ ಸಹಿಷ್ಣುತೆಯ ಒಂದು ಗುಣಗಳನ್ನು ಬೆಳೆಸೋದ್ರ ಜೊತೆಗೆ ಉತ್ತಮವಾಗಿರ್ತಕ್ಕಂಥ ಗುಣಮಟ್ಟದ ಶಿಕ್ಷಣವನ್ನ ಒದಗಿಸಿ ವ್ಯಕ್ತಿತ್ವವನ್ನು ರೂಪಿಸೋದು ಅಂತಕ್ಕಂಥದ್ದು ಬಹಳ ಸ್ಪಷ್ಟವಾಗಿರ್ತಕ್ಕಂಥ ವಿಷನ್ ಇಟ್ಟುಕೊಂಡಿರ್ತಕ್ಕಂಥ ಒಂದು ಸಂಸ್ಥೆ ಇದಾಗಿದೆ. ಈ ಹಿಂದೆ ಈ ಒಂದು ಸಂಸ್ಥೆಗೆ ಸುಮಾರು 4 ವರ್ಷದ ಕೆಳಗಡೆ ಇದೇ ಒಂದು ಕಾರ್ಯಕ್ರಮಕ್ಕೆ ಬಂದಾಗ ನಮ್ಮ ಗೋಪಾಲಣ್ಣವರು ಅವರ ವ್ಯಕ್ತಿತ್ವ ಹೇಗಿದೆಯೋ ಈ ಶಾಲೆಯ ಒಂದು ಆಡಳಿತ ಮಂಡಳಿಯ ಒಂದು ಏನು ವಿಷನ್ ಅಂತಕ್ಕಂಥದ್ದು ಅದೇ ಥರ ಇದೆ. ಬಹುಶಃ ಅವ್ರು ಯಾವತ್ತೂ ಕಾಸಿಗೋಸ್ಕರ, ಲಾಭಕ್ಕೋಸ್ಕರ, ವ್ಯಾಪಾರಕ್ಕೋಸ್ಕರ ಈ ಸಂಸ್ಥೆಯನ್ನು ಕಟ್ಟಿಲ್ಲ, ಬೆಳೆಸಿಲ್ಲ, ಉಳಿಸಿಲ್ಲ. ಅವರ ದೇಶ ಒಂದೇ. ಅವರು ಹೆಂಗೆ ಸಮಾಜದ ಸೇವಕರಾಗಿ, ಒಬ್ಬ ಸಾರ್ವಜನಿಕ ವ್ಯಕ್ತಿಯಾಗಿ ಸಮಾಜದಲ್ಲಿ ಎಲ್ಲರೂ ಒಂದು ಕುಟುಂಬ ಅಂತಕ್ಕಂಥ ಒಂದು ಮನಸ್ಸನ್ನು ಇಟ್ಕೊಂಡು ಸೇವೆ ಮಾಡ್ತಾ ಇದ್ದಾರೆ, ಅದೇ ರೀತಿಯಾಗಿರ್ತಕ್ಕಂಥ ತತ್ವಾದರ್ಶಗಳನ್ನು ಇಟ್ಕೊಂಡು ಈ ಸಂಸ್ಥೆ ಬೆಳೆಸ್ಬಂದಿರ್ತಕ್ಕಂಥದ್ದು. ಸೊ ಒಂದು ಸಣ್ಣ ವಿಷಾದನೀಯ ಸಂಗತಿ ಏನಂತಂದ್ರೆ, ಇದು ನಾನು ಬಂದಾಗೂ 250 ಇತ್ತು, ಇದು 250. Parents, give a huge round of applause. Shravant is an inspiration for other students of this institution. It is a moment of great pride. It's time to have a photo with our little graduates. Again, please tell me. Okay, thank you. Now I am telling about sense organ. There are 5. Let us give a big round of applause to all the winners for their fantastic performance and joyful spirit. Now we both winners. Congratulations to all the winners. Let us give a big round of applause to all the winners for their enthusiastic participation and joyful spirit. ಕೋಲಾರ ಜಿಲ್ಲೆ ಮುಳಬಾಲ್ ತಾಲೂಕಿನ ಮೂಡಲಬಾಗಿಲಿನ ಪಿಜುಗುಂಡಹಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಸೇರಿರ್ತಕ್ಕಂಥ ಪಿ ವೆಂಕಟಾಪುರ ಕ್ರಾಸಲ್ಲಿ ಮದರ್ ತೆರೇಸಾ ಟ್ರಸ್ಟು ವೈಷ್ಣವಿ ವಿದ್ಯಾಸಂಸ್ಥೆಯಲ್ಲಿ ಇವತ್ತು 15ನೇ ವಾರ್ಷಿಕೋತ್ಸವವನ್ನು ಭಾಳ ಅದ್ಧೂರಿಯಿಂದ ನಮ್ಮ ಶಾಲೆಯ ಸಿಬ್ಬಂದಿ ಮ್ಯಾನೇಜರು, ಇವರು ವ್ಯವಸ್ಥಾಪಕರಾಗಿರ್ತಕ್ಕಂಥ ರಾಜಪ್ಪ ಮತ್ತು ರಾಜೇಶು ಮತ್ತು ಅವರು ನಮ್ಮ ಶಿಕ್ಷಕರು, ಸಿಬ್ಬಂದಿ, ಮುಖ್ಯೋಪಾಧ್ಯಾಯರು ಎಲ್ಲರೂ ಕೂಡ ಸೇರಿ ಭಾಳ ಇಲ್ಲೆಲ್ಲ ಕೂಡ ಡ್ಯಾನ್ಸ್ ಮಾಡಿಸ್ಬೇಕಂದ್ರೆ ಡ್ಯಾನ್ಸ್ ಪ್ರೋಗ್ರಾಮ್ಗೆ ಡ್ಯಾನ್ಸನ್ನು ಕರೆಸಿ ಡ್ಯಾನ್ಸ್ ಮಾಡಿಸ್ತಾರೆ ಸ್ಕೂಲಲ್ಲಿ. ಆದರೆ ಈ ವೈಷ್ಣವಿ ಸ್ಕೂಲಲ್ಲಿ ನಮ್ಮ ಸ್ಟಾಫೇ, ನಮ್ಮ ಶಿಕ್ಷಕರೇ ಇವತ್ತು ಈ ಮಕ್ಕಳೆಲ್ಲ ಇಷ್ಟೊಂದು ತಯಾರು ಮಾಡಿದ್ದಾರೆ. ಅವರಿಗೆ ಮೊದಲನೇದಾಗಿ ವೈಷ್ಣವಿ ಶಾಲೆಯ
ಮುಖ್ಯೋಪಾಧ್ಯಾಯರು, ವ್ಯವಸ್ಥಾಪಕರು, ಎಲ್ಲ ನನ್ನ ನೆಚ್ಚಿನ ತಂಗಿಯರಾಗಿರ್ತಕ್ಕಂಥ ಶಿಕ್ಷಕಿಯರೇ, ಏನು ಈಗಾಗಲೇ ಎಲ್ಲರೂ ಕೂಡ ವೇದಿಕೆಗೆ ಎಲ್ಲ ಹಿರಿಯರೆಲ್ಲ ಕೂಡ ಬಂದಿದ್ದರು. ಒಳ್ಳೆ ಈಗಾಗಲೇ ಇರ್ತಕ್ಕಂಥ ನಮ್ಮ ಹರೀಶ್ ಗೌಡ್ರು ಇರ್ಬೋದು, ಕಲ್ಲೀರ್ ಇರ್ಬೋದು, ನಮ್ಮ ಮಂಜಣ್ಣ ಇರ್ಬೋದು, ನಮ್ಮ ರಾಜೇಶು, ರಾಜಪ್ಪ ಮತ್ತು ಕಲ್ಲೀರ್ ಎಲ್ಲ ಕೂಡ ಇಲ್ಲಿ ಇರ್ತಕ್ಕಂಥ ಎಲ್ಲ ಶಿಕ್ಷಕರು ಮತ್ತು ಇಲ್ಲಿ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ನನ್ನ ನೆಚ್ಚಿನ ಅಣ್ಣ ತಮ್ಮಂದರು, ಅಕ್ಕ ತಂಗಿಯರೇ, ಇವತ್ತೇನು ಈ ಶಾಲೆಯಲ್ಲಿ ಪ್ರತಿ ವರ್ಷವೂ ಈ ಕಾರ್ಯಕ್ರಮ ನಡೀತೀವಿ ಅಂತ ಹೇಳಿದ್ರೆ ಮಕ್ಕಳಿಗೆ ಒಂದು ಆಸೆ, ಅವ್ರಿಗೊಂದು ಆಸಕ್ತಿ ಇರ್ತದೆ. ಈ ಡ್ಯಾನ್ಸ್ ಮಾಡೋದ್ರಿಂದ ನಿಮಗೂ ಒಂದು ಖುಷಿ ಇರ್ತದೆ, ಆ ಮಕ್ಕಳಿಗೂ ಒಂದು ಖುಷಿ ಇರ್ತದೆ. ಯಾಕಂದರೆ ಇವತ್ತು ವಿದ್ಯಾಭ್ಯಾಸಕ್ಕೆ ನೀವು ಕಷ್ಟ ಬಿದ್ದು ಮಕ್ಕಳಿಗೆ ಸೀಮೆ ಹಸುಗು ಸಾಕ್ಕೊಂಡು ಕೂಲಿಗೆ ಹೋಗಿ ಆ ಮಕ್ಕಳನ್ನ ಇವತ್ತು ಪೋಷಣೆ ಮಾಡಿ ಇವತ್ತು ಸೋಲಿಸ್ತಾ ಇದ್ದೀನಿ. ನನಗೊಂದು ನೋವೇನೆಂದರೆ, ದಯವಿಟ್ಟು ಮಕ್ಕಳನ್ನ ಮನೆಯಲ್ಲಿ ಫೋನ್ಗಳು ಕೊಡಬಾರ್ದು. ಅದು ಇನ್ನೊಂದು ಜೊತೆಗೆ ಏನಾಗುತ್ತೆ ಅಂದರೆ, 3 ಜನ ಮಕ್ಕಳಿದ್ರೆ, ಒಂದು ಗಂಡು ಮಗುದೆ 2 ಹೆಣ್ಮಕ್ಳಿದ್ರೆ ಏನು ಮಾಡ್ತೀರಿ ಅಂದರೆ, ನೀವು ಹೆಚ್ಚಿಗೆ ಆದ್ಯತೆ ಗಂಡು ಮಗು ಕೊಡ್ತೀವಿ, ಹೆಣ್ಣು ಮಕ್ಳು ಕೊಡಲ್ಲ. ಹೆಣ್ಣು ಮಕ್ಕಳೇ ಇವತ್ತು ಚೆನ್ನಾಗಿ ಓದೋದು, ಅವನಿಗೆ ಎಲ್ಲ 2 ವರ್ಷ ಎಲ್ಲ ಸೌಕರ್ಯ ಅವ್ರು ಮಾಡ್ತಾರೆ. ಹೆಣ್ಣು ಮಕ್ಕಳು ಆ ಮಗುಗೆ ಸ್ನಾನ ಮಾಡಿಸೋದು, ಗಂಡು ಮಗು ಎಲ್ಲ ಮಾಡ್ತಾರೆ. ಅವನಿಗೆ 7ನೇ ಕ್ಲಾಸ್ಗೆ ನೀವು ಫೋನ್ ಕೊಡ್ತೀವಿ. ದಯವಿಟ್ಟು ಫೋನ್ ಕೊಡಬೇಡ್ರಿ. ಇವತ್ತು ಈ ಸಮಸ್ಯೆಯಲ್ಲಿ ದಯವಿಟ್ಟು ಏನು ಈಗಾಗಲೇ ನಮ್ಮ ಪತ್ರಿಕಾ ಮಾಧ್ಯಮಗಳ ಮುಂದೆ ಮನವಿ ಮಾಡ್ತೀನಿ. ಈಗಾಗಲೇ ನನಗೇನು ಯಾರು ಕೂಡ ಸಂಭಾವನೆ ಕೊಟ್ಟು ನನಗೆ ದುಡ್ಡು ಕಾಸು ಕೊಟ್ಟು ಸಹಕಾರ ಮಾಡಿ ಬಿಲ್ಡಿಂಗ್ ಕಟ್ಟಿ ಶಾಲೆ ಓಪನ್ ಮಾಡಿಲ್ಲ. ನಾನು ಇವತ್ತು ನನ್ನ ತಮ್ಮ ನಮ್ಮಲ್ಲಿ ಇಲ್ಲ, ವಿ ಶ್ರೀನಿವಾಸು, ಅವರು ನಿಧನ ಆಗಿರ್ತಾರೆ. ನಾವು ಅವ್ರು ನಿಂತ್ಕೊಂಡು ಇವತ್ತು ಶಾಲೆಯನ್ನು ಕಟ್ಟಿ ಶಾಲೆ ಕಟ್ಟೋದಕ್ಕೆ ಸಹಕಾರ ಮಾಡತಕ್ಕಂಥವ್ರು ಭಾಳ ಜನ ಇದೆ. ಅವರೆಲ್ಲ ಬಂದೇ ಇಲ್ಲ, ಅವ್ರು ಮಾತಾಡ್ತಾ ಇಲ್ಲ. ಇವತ್ತು ಪಿಂಕಾಪುರ ಗ್ರಾಮದಲ್ಲಿ ನಮ್ಮ ರತ್ನಪ್ಪ ತಿರುಗಿದ್ರು, ಅವ್ರ ಪತ್ನಿ ರತ್ನಮ್ಮ ಮತ್ತು ಅವ್ರ ಮಗ ಸುರೇಶು, ಇವರೆಲ್ಲ ಕೂಡ ನಮ್ಗೆ ಸಹಕರಿಸ್ತಾರೆ. ರಾಮಚಂದ್ರನ, ಅಲ್ಲಿ ವೆಂಕಟಸ್ವಾಮಿ, ಅವರೆಲ್ಲ ಈ ಗ್ರಾಮದವರು ಭಾಳ ಸಹಕರಿಸ್ತಾರೆ. ದೊಡ್ಡಬಂಡಳ್ಳಿ ಇರ್ಬೋದು, ಚಿಕ್ಕಬಂಡಳ್ಳಿ ಇರ್ಬೋದು, ಚಾಮರಾಜನಹಳ್ಳಿ ಭಾಳ ಸಹಕರಿಸ್ತಾರೆ. ವಿಶೇಷ ಏನಂದರೆ, ದಯವಿಟ್ಟು ಆಗಲೇ ಕಳೀಲಿ ಹೇಳಿದ್ದಾರೆ, ಈ ಶಾಲೆಯಲ್ಲಿ 10% ನಿಮಗೆ ರೂರಲ್ ಸರ್ಟಿಫಿಕೇಟ್ ಸಿಗ್ತದೆ. 10% ಇದೆ. ಕೆಲವರಿಗೆ ನಾನು 500 ತಗೊಂಡಿದ್ರೆ ಮೆಡಿಕಲ್ ಸೀಟ್ ಸಿಕ್ಕಲ್ಲ, MSc ಸೀಟ್ ಸಿಕ್ಕಲ್ಲ. ಆದರೆ ಇದನ್ನು ಸೇರಿಸಿದ್ರೆ 50% ಕಡಿಮೆ ಆದರೂ ನಿಮ್ಗೆ ಸೀಟ್ ಸಿಗ್ತದೆ. ಅದರಿಂದ ಏನು ಇವತ್ತು ನಮ್ಮಲ್ಲಿ ಮನವಿ ಮಾಡ್ಕೊಂಡು ಎಲ್ಲರೂ ಕೂಡ ಮಕ್ಕಳು ಡ್ಯಾನ್ಸ್ ನೋಡಬೇಕು ಅಂತ. ನಾನೆಲ್ಲ ಕಷ್ಟ ಬಿದ್ದೋಗಿ ಬದಲು ನಮ್ಮ ಸ್ಕೂಲ್ ನಾವು ಓದ್ತಾ ಇರುವಾಗ ರೂರಲ್ ಇದ್ಕೊಂಡು ಕೈ ಮೇಲೆ ಹೊಡಿತಾಯಿದ್ರು. ಈಗ ಸುಮ್ಮನೆ ಕಿವಿ ಹಿಂಗಿಂದ್ರೆ ಹೋಗಿ ಅಪ್ಪ ಹೇಳ್ತಾರೆ, ಅಣ್ಣ ಹೇಳ್ತಾರೆ, ತಮ್ಮನಿಗೆ ಹೇಳ್ತಾರೆ, ಒಂದು ಗಲಾಟೆ ಮಾಡ್ತಾರೆ. ಅದರಿಂದ ದಯವಿಟ್ಟು ಮಕ್ಕಳಿಗೆ ಓದೋಕ್ಕೆ ಪ್ರೋತ್ಸಾಹ ಕೊಡಿ. ದಯವಿಟ್ಟು ಮನೆಯಲ್ಲಿ ಇಲ್ಲಿ ಏನು ಹೋಮ್ವರ್ಕ್ ಮಾಡ್ತಾರೆ ಆ ಹೋಮ್ವರ್ಕ್ ಮನೆಯಲ್ಲಿ ತಾವು ಕೇಳಬೇಕು. ಅದ್ರ ಜೊತೆಗೆ 1-2 ದಿವಸ ಬಿಟ್ಟು ಶಿಕ್ಷಕರನ್ನು ಕೇಳಿ, ಚೆನ್ನಾಗಿ ಓದ್ತಾ ಇದ್ದಾರೆ ಸ್ವಲ್ಪ, ಅದರಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಇದ್ದರೆ ನಾವು ಸರಿ ಮಾಡ್ತೀವಿ. ಅದರಿಂದ ಏನು ಈಗಾಗಲೇ ಸ್ವಲ್ಪ ತಡವಾಗಿದೆ, ಎಲ್ಲ ಕೂಡ ಊಟ ಇದೆ, ಊಟ ದಯವಿಟ್ಟು ಎಲ್ಲ ಊಟ ತಿನ್ನಬೇಕು. ಅಲ್ಲಿ ಜನದ ಎಲ್ಲ ಬಂದು ಊಟ ವ್ಯವಸ್ಥೆ ಮಾಡಬೇಕು ಅಂತ ನಾನು ಮನವಿ ಮಾಡ್ಕೊಳ್ತೀನಿ. ದಯವಿಟ್ಟು ಎಲ್ಲ ತಿನ್ನಬೇಕು. ಎಲ್ಲ ಶಿಕ್ಷಕರಿಗೂ, ಆಯಾಗಳಿಗೂ, ಡ್ರೈವರ್ಗಳಿಗೂ, ಇಲ್ಲಿ ಬಂದಿರ್ತಕ್ಕಂಥ ನನ್ನ ಅಣ್ಣ ತಮ್ಮಂದಿರಿಗೂ ಒಂದಿಸಿ ನಾನು ಮಾತನ್ನು ಮುಕ್ತಾಯ ಮಾಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.